ರಾಯಚೂರಲ್ಲಿ ಹಾನುಮತ ಸಂಸ್ಕೃತಿ ವೈಭವ ಅದ್ಧೂರಿಯಾಗಿ ನಡೀತಾ ಇದೆ. ಇಂದು ಎರಡನೇ ದಿನದ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಆಗಮಿಸಿದ್ರು. ಪತ್ರಿಕೋದ್ಯಮದಲ್ಲಿ ಮಾಡಿದ ಸಾಧನೆಗೆ ನ್ಯೂಸ್ ಫಸ್ಟ್ ಚಾನೆಲ್ನ ಸಿಇಒ ಎಸ್ ರವಿಕುಮಾರ್ ಅವರಿಗೆ ಕನಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹಾಲುಮತ ಸಂಸ್ಕೃತಿ ವೈಭವ ಜನವರಿ 12ರಿಂದ ಶುರುವಾಗಿರುವ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಸಖತ್ತಾಗಿ ಸ್ಪಂದನೆ ಸಿಕ್ಕಿದೆ. ನಾಳೆ ಕೂಡ ಈ ವೈಭವ ಮುಂದುವರಿಯಲಿದೆ. ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ತಿಂತಣಿ ಬ್ರಿಡ್ಜ್ ಕಲಬುರಗಿ ವಿಭಾಗ ದೇವದುರ್ಗ ತಾಲೂಕು ರಾಯಚೂರು ಜಿಲ್ಲೆ ವತಿಯಿಂದ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮ ನಡೆಯುತ್ತಿದೆ. ಶ್ರೀಮಠದ ಶ್ರೀ ಸಿದ್ದರಾಮಾನಂದ ಸ್ವಾಮಿಗಳ ನೇತೃತ್ವದಲ್ಲಿ 3 ದಿನದ ಕಾರ್ಯಕ್ರಮದಲ್ಲಿ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಇಂದು ನ್ಯೂಸ್ ಫಸ್ಟ್ ಸಿಇಒ ರವಿಕುಮಾರ್ ಅವರ ಸೇವೆ ಗುರುತಿಸಿ ಶ್ರೀ ಸಿದ್ದರಾಮಾನಂದ ಸ್ವಾಮಿಗಳು ಕನಕರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಚಾನೆಲ್ಗಳಲ್ಲಿ ನಾವೆಲ್ಲ ಬಹಳ ಜನ ಇಷ್ಟಪಡುವಂತಹ ಟಿವಿ ಚಾನೆಲ್ಗಳು ನ್ಯೂಸ್ ಯಾವುದು ಅಂತಂದ್ರೆ ನ್ಯೂಸ್ ಫಸ್ಟ್. ಆ ನ್ಯೂಸ್ ಫಸ್ಟ್ ಚಾನೆಲಿನ ಮುಖ್ಯಸ್ಥರೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ರವಿಕುಮಾರ್ ಅಂತ. ಅವರು ಈ ಟಿವಿಯಲ್ಲಿ ಕೆಲಸ ಮಾಡಿದ್ದಾರೆ, TV9 ಅಲ್ಲಿ ಕೆಲಸ ಮಾಡಿದ್ದಾರೆ. ಈ TV9 ಅನ್ನ ಯಶಸ್ವಿ ಚಾನೆಲ್ಗಳನ್ನಾಗಿ ಮಾಡಿ ನ್ಯೂಸ್ ಫಸ್ಟ್ ಚಾನೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಮುಖ್ಯಸ್ಥರಾಗಿ ಪ್ರಾರಂಭ ಮಾಡಿ ಪತ್ರಕರ್ತರು ಮೂಲತಃ. ಎಸ್ ರವಿಕುಮಾರ್ ಅವರು ಪತ್ರಕರ್ತರಾಗಿ ವೃತ್ತಿ ಆರಂಭಿಸಿ ನ್ಯೂಸ್ ಫಸ್ಟ್ ಸುದ್ದಿವಾಹಿನಿಯನ್ನ ಹುಟ್ಟುಹಾಕಿ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ. ಈ ಟಿವಿಯಲ್ಲಿ ಪತ್ರಿಕೋದ್ಯಮ ಪ್ರಾರಂಭಿಸಿ ಮಧ್ಯಪ್ರದೇಶ ಹಾಗೂ ಗುಜರಾತ್ನಲ್ಲಿ ಅದನ್ನ ವಿಸ್ತರಿಸುತ್ತಾ ನೂರಾರು ಪತ್ರಕರ್ತರಿಗೆ ತರಬೇತಿ ನೀಡಿದ್ದಾರೆ. ನಂತರ TV9 ಸಂಸ್ಥೆಯನ್ನ ದೊಡ್ಡ ಮಟ್ಟಿಗೆ ಬೆಳೆಸಿದ ಕೀರ್ತಿ ರವಿಕುಮಾರ್ ಅವರಿಗೆ ಸಲ್ಲುತ್ತದೆ. ಸದ್ಯ ನ್ಯೂಸ್ ಫಸ್ಟ್ ಚಾನೆಲ್ನಲ್ಲಿ ಮುಖ್ಯಸ್ಥರಾಗಿರುವ ರವಿಕುಮಾರ್ ವಸ್ತುನಿಷ್ಠ ನಿರ್ಭೀತಿಯ ವರದಿಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಹೀಗಾಗಿ ಸುದೀರ್ಘ 25 ವರ್ಷಗಳ ಪತ್ರಿಕೋದ್ಯಮ ಪಯಣದ ಫಲವಾಗಿ ಇಂದು ಕನಕಗುರು ಪೀಠದಿಂದ ಕನಕರತ್ನ ಪ್ರಶಸ್ತಿ ನೀಡಲಾಗಿದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ಸಿಇಒ ರವಿಕುಮಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ನನಗನ್ನಿಸ್ತಿದೆ, ಕನಕ ಜಯಂತಿ ದಿನ ಮಕ್ಕಳಿಗೆ 1.5 ರಿಂದ 2 ಗಂಟೆಗಳ ಕಾಲ ಕನಕದಾಸ ಯಾರು, ಕನಕದಾಸ ಕೀರ್ತನೆಗಳೇನು, ಕನಕದಾಸರ ಕೊಡುಗೆ ಏನು, ಇವೆಲ್ಲ ನಮ್ಮ ಮಕ್ಕಳಿಗೆ ಹೇಳಿಕೊಟ್ರೆ ಮಕ್ಕಳು ಮುಂದೆ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಒಳ್ಳೆ ಪ್ರಜೆಗಳಾಗಿ ಈ ಸಮಾಜದಲ್ಲಿ ಬದುಕೋದಕ್ಕೆ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ನನಗೆ ಪ್ರಶಸ್ತಿ ಕೊಟ್ಟಂತ ಶ್ರೀಗಳಿಗೆ ಮತ್ತೆ ಪ್ರಶಸ್ತಿ ಪ್ರದಾನ ಮಾಡಿದಂತ ಎಲ್ಲ ಗಣ್ಯರಿಗೆ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ನಾಳೆ ಕೂಡ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ. ನಾಳೆ ಸಂಜೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಲಿದ್ದು 3 ದಿನದ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಶ್ರೀಕಾಂತ್, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.